ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಇಂಗ್ಲೀಷ್ನ ಪರೀಕ್ಷೆಯ ಅಂತಿಮ ತಯಾರಿಯನ್ನು ಮಾಡಿಕೊಳ್ಳೋ ಪರೀಕ್ಷೆಯ ಅಂತಿಮ ತಯಾರಿಯಲ್ಲಿ ಇವತ್ತಿನ ಒಂದು ಪದ್ಯ ಬೆಲಿಂಡಾ ಡ್ರೆಸ್ಸಿಂಗ್ ಟೇಬಲ್, ಅಲೆಕ್ಸಾಂಡರ್ ಪೋಪ್ ಅವರು ಬರೆದಿರುವಂತಹ ಯೂನಿಟ್ 2ರಲ್ಲಿದೆ ನೋಡಿ. ಅಲೆಕ್ಸಾಂಡರ್ ಪೋಪ್ ಅವರು ಬರೆದಿರುವಂತಹ ಬೆಲಿಂಡಾ ಡ್ರೆಸ್ಸಿಂಗ್ ಟೇಬಲ್ ಎನ್ನುವಂತಹ ಪದ್ಯದ ಸಾರಾಂಶವನ್ನು ತಿಳ್ಕೊಳ್ಳುವ. ಮೊದಲಿಗೆ ಕನ್ನಡ ಸಾರಾಂಶವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ ನಂತರ ನೀವು ಇಂಗ್ಲೀಷ್ ಸಮ್ಮರಿಯನ್ನು ನೋಡ್ಕೊಳ್ಳಿ. ಆವಾಗ ಇಂಗ್ಲೀಷ್ ಸಮ್ಮರಿ ನಮಗೆ ಬೇಗನೆ ಬರಲಿಕ್ಕೆ ಸಹಾಯ ಆಗ್ತದೆ. ಇಂಗ್ಲೀಷ್ ಸುಲಭ ಇರುವವರು ಇಂಗ್ಲೀಷನ್ನು ಬೇಗ ಅರ್ಥ ಮಾಡ್ಕೊಳ್ತೀರಾ, ಬೇಗನೆ ಅದನ್ನು ಕಲಿತೀರಾ. ಆದರೆ ಯಾರೆಲ್ಲ ಇಂಗ್ಲೀಷ್ ತುಂಬಾ ಕಷ್ಟ ಆಗ್ತದೆ, ಇಂಗ್ಲೀಷನ್ನು ಬರೀಲಿಕ್ಕೆ ಕಷ್ಟ ಆಗುವವರು ಮೊದಲಿಗೆ ನೀವೇನು ಮಾಡಬೇಕು, ಅದರ ಕನ್ನಡ ಅರ್ಥವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಬೇಕು. ಕನ್ನಡ ಅರ್ಥ ನಿಮಗೆ ಸರಿಯಾಗಿ ಬಂದ ನಂತರ ನೀವು ಇಂಗ್ಲೀಷ್ ಸಮ್ಮರಿಯನ್ನು ಓದ್ಕೊಳ್ಬೇಕು. ಆವಾಗ ನಿಮಗೆ ಬೇಗನೆ ಅರ್ಥ ಆಗ್ತದೆ. ಹಾಗೆ ಅದರಲ್ಲಿ ಇರುವಂತಹ ವಿಷಯಗಳು ನಿಮಗೆ ಬೇಗ ನೆನಪಲ್ಲಿ ಕೂಡ ಉಳಿಲಿಕ್ಕೆ ಸಹಾಯ ಆಗ್ತದೆ. ಇದು ಪರೀಕ್ಷೆಗೆ ತುಂಬಾ ಸಹಾಯ ಆಗುವಂಥದ್ದು. ನಾನು ಪದೇ ಹೇಳುವಂಥದ್ದು, ಪೋಯಟ್ರಿ 7 ಪದ್ಯದ ಸಾರಾಂಶವನ್ನು ಸರಿಯಾಗಿ ಕಲ್ತುಕೊಳ್ಳಿ. ಅದರ ಸಮ್ಮರಿಯನ್ನು ಬಾಯ್ಪಾಠ ಮಾಡಿ ಅದ್ರ ಕಲ್ತುಕೊಳ್ಳಿ. 1-2 ದಿವಸ ತುಂಬ ಲೇಟ್ ಆದರೂ ಪರವಾಗಿಲ್ಲ, ರಾತ್ರಿ ಹೊತ್ತಿನೆಲ್ಲಾದರೂ ಕೂತ್ಕೊಂಡು ಅದನ್ನು ಸರಿಯಾಗಿ ಕಲ್ತುಕೊಳ್ಳಿ ಸ್ನೇಹಿತರೆ. ಬೆಲಿಂಡಾ ಡ್ರೆಸ್ಸಿಂಗ್ ಟೇಬಲ್ ಪುಟ ಸಂಖ್ಯೆ 11ರಲ್ಲಿ ಇದೆ ನೋಡಿ. ಬೆಲಿಂಡಾ ಡ್ರೆಸ್ಸಿಂಗ್ ಟೇಬಲ್ ಪುಟ ಸಂಖ್ಯೆ 11ಕ್ಕೆ ಬನ್ನಿ. 11ರಲ್ಲಿ ಅದರ ಪದ್ಯ ಇದೆ ನೋಡಿ. 11ರಲ್ಲಿ ಬೆಲಿಂಡಾ ಡ್ರೆಸ್ಸಿಂಗ್ ಟೇಬಲ್ ಇದೆ. ಅಂದರೆ ಅವಳ ಒಂದು ಡ್ರೆಸ್ ಮಾಡುವಂಥ ಟೇಬಲ್ನ ಬಗ್ಗೆ ಇಲ್ಲಿ ಲೇಖಕರು ಪದ್ಯವನ್ನು ಬರೆದಿರುವಂಥದ್ದು. ಲೇಖಕರು ಅದರ ಬಗ್ಗೆ ವಿವರಿಸುವಂಥದ್ದನ್ನು ಕಾಣ್ಬೋದು. ಇದೊಂದು ಸಂಪೂರ್ಣವಾಗಿ ಇಲ್ಲಿ ಪದ್ಯ ಕೊಟ್ಟಿದ್ದಾರೆ ನೋಡಿ. ಮತ್ತು ಅವರು ಕೊಟ್ಟಿರುವಂಥ ಅನಾಲಿಸಿಸನ್ನು ನೋಡಿದರೆ ಸಮ್ಮಿಂಗ್ ಅಪ್ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀವು ಅರ್ಥ ಆಗ್ತದೆ ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತಾದರೆ, ನೀವು ಇಂಗ್ಲೀಷ್ ತುಂಬಾ ಸುಲಭ ಇದೆ, ಇಂಗ್ಲೀಷನ್ನು ಬೇಗ ಓದ್ಕೊಳ್ಳಿಕ್ಕೆ ಆಗ್ತದೆ ಅಂತಾದವರು ಪುಟ ಸಂಖ್ಯೆ 18ರಲ್ಲಿದೆ ನೋಡಿ. ಪುಟ ಸಂಖ್ಯೆ 18 ಮತ್ತು 19ರಲ್ಲಿರುವಂಥ ಸಮ್ಮರಿಯನ್ನು ನೋಡಿಕೊಳ್ಳಿ. ಪುಟ ಸಂಖ್ಯೆ 18ರಲ್ಲಿದೆ. 18ರಲ್ಲಿ ಒಂದು 3 ಸಾಲುಗಳಿಷ್ಟಿದೆ ನೋಡಿ. ಅದಾದ ನಂತರ ನೀವು ಈ ಕಡೆ ಬಂದರೆ ಪುಟ ಸಂಖ್ಯೆ 19ರಲ್ಲಿದೆ ನೋಡಿ. ಇದರ ವಿಚಾರ ಏನು ಅಂತ ಹೇಳಿದರೆ, ಇಲ್ಲಿ ಬೆಲಿಂಡಾ ಡ್ರೆಸ್ ಮಾಡ್ತಾ ಇದ್ದಾಳೆ. ಡ್ರೆಸ್ಸಿಂಗ್ ಟೇಬಲ್ನ ಎದುರು ಕುಳಿತು ಅವಳು ಡ್ರೆಸ್ ಮಾಡುವಂಥದ್ದು. ಇಲ್ಲಿ ಲೇಖಕರು ಅವಳ ಒಂದು ಸೌಂದರ್ಯತೆಯ ಬಗ್ಗೆ, ಅವಳು ಮಾಡುವಂತಹ ಡ್ರೆಸ್ಸಿನ ಬಗ್ಗೆ ಎಲ್ಲ ಈ ಒಂದು ಪದ್ಯದಲ್ಲಿ ವಿವರಿಸ್ತಾ ಇರುವಂಥದ್ದನ್ನು ನಾವು ಕಾಣ್ಬೋದು. ಕನ್ನಡಿಯಲ್ಲಿ ಅವಳಿಗೆ ಕಾಣ್ತಾ ಇದೆ. ಕನ್ನಡಿಯಲ್ಲಿ ನೋಡಿಕೊಂಡು ಅವಳು ಡ್ರೆಸ್ ಮಾಡ್ತಾ ಇದ್ದಾಳೆ. ಯಾವ ರೀತಿ ಕಾಣ್ತಾ ಇದ್ದಾಳೆ? ಲೇಖಕರಿಗೆ ಇಲ್ಲಿ ಅವಳು ಒಂದು ರೀತಿ ದೇವತೆಯನ್ನು ನೋಡುವ ರೀತಿಯಲ್ಲಿ ಕಾಣ್ತಾ ಇದೆ, ದೇವತೆಯನ್ನು ಕಾಣುವ ರೀತಿಯಲ್ಲಿ ಕಾಣ್ತಾ ಇದ್ದಾಳೆ. ಅಪ್ಸರೆ ಬೆಲಿಂಡಾ ಯಾವ ರೀತಿ ಇದ್ದಾಳೆ? ಬೆಲಿಂಡಾ ತುಂಬಾ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್, ಅಂದರೆ ಅಪ್ಸರೆಯಾಗಿದ್ದಾಳೆ ಅವಳು. ಬೆಲಿಂಡಾ ಅಪ್ಸರೆಯಾಗಿದ್ದಾಳೆ. ಅವಳು ಒಂದು ಪೆಟ್ಟಿಗೆಯಲ್ಲಿ ಅವಳ ಒಂದು ಡ್ರೆಸ್ ಮಾಡುವಂಥ ಎಲ್ಲ ಐಟಮನ್ನು ಇಟ್ಕೊಂಡಿದ್ದಾಳೆ. ಆ ಪೆಟ್ಟಿಗೆಯಲ್ಲಿ ವಜ್ರ ಇದೆ, ಮುತ್ತುಗಳಿದೆ, ಸುಗಂಧ ದ್ರವ್ಯಗಳನ್ನು ಇಟ್ಕೊಂಡಿದ್ದಾಳೆ. ಆ ಒಂದು ಡ್ರೆಸ್ಸಿಂಗ್ ಬಾಕ್ಸಿನ ಒಳಗೆ ಆನೆ ಚಿಪ್ಪಿನಿಂದ ಮಾಡಿದಂತಹ ಬಾಚಣಿಗೆ ಇದೆ. ಆಮೇಲೆ ಆನೆ ದಂತದಿಂದ ಮಾಡಿದಂತಹ ಬಿಳಿಯ ಬಾಚಣಿಗೆ ಇದೆ. ಅದನ್ನೆಲ್ಲ ಅವಳು ತೆಗೆದು ಹೊರಗೆ ಇಟ್ಟು ನಂತರ ಅವಳು ಡ್ರೆಸ್ ಮಾಡ್ತಾ ಇದ್ದಾಳೆ. ದೇವತೆಯಂತೆ ಕಾಣ್ತಾ ಇದ್ದಾಳೆ ಅಪ್ಸರೆಯಾದಂತಹ ಬೆಲಿಂಡಾ. ಅವಳಲ್ಲಿ ಹೊಳೆಯುವಂಥ ಪಿನ್ ಇದೆ. ಅವಳ ಆ ಒಂದು ಬಾಕ್ಸಿನಲ್ಲಿ ಹೊಳೆಯುವಂತಹ ಪಿನ್ ಇದೆ. ಆಮೇಲೆ ಎಲ್ಲ ರೀತಿಯ ಒಂದು ಸೌಂದರ್ಯಕ್ಕೆ ಬೇಕಾದಂಥ ಎಲ್ಲ ವಸ್ತುಗಳು ಅವಳಲ್ಲಿ ಆ ಒಂದು ಪೆಟ್ಟಿಗೆಯಲ್ಲಿರುವಂಥದ್ದನ್ನು ಅವರಿಲ್ಲಿ ವಿವರಿಸ್ತಾ ಇದ್ದಾರೆ. ಈ ರೀತಿಯಾಗಿ ಬೆಲಿಂಡಾ ಅಪ್ಸರೆಯಾಗಿದ್ದಾಳೆ. ಅವಳ ಡ್ರೆಸ್ಸಿಂಗ್ ಬಾಕ್ಸಲ್ಲಿ ಬೇರೆ ಬೇರೆ ಐಟಮ್ಗಳು, ಬೇರೆ ಬೇರೆ ಒಂದು ಅವಳ ಒಂದು ಸೌಂದರ್ಯಕ್ಕೆ ಬೇಕಾದಂತಹ ವಸ್ತುಗಳನ್ನು ಅವಳು ಇಟ್ಕೊಂಡಿದ್ದಾಳೆ. ಅದರಲ್ಲಿ ಪಿನ್ ಇರ್ಬೋದು, ಆಮೇಲೆ ಪೌಡರ್ಗಳಿರ್ಬೋದು, ಮುಖಕ್ಕೆ ಹಾಕುವಂತಹ ಲೇಪನಗಳಿರ್ಬೋದು, ಕಣ್ಣು, ಹುಬ್ಬು, ಅದಕ್ಕೆಲ್ಲ ಸೌಂದರ್ಯಕ್ಕೆ ಬೇಕಾಗುವಂಥದ್ದೆಲ್ಲ ಅವಳಲ್ಲಿದೆ. ಬೆಲಿಂಡಾ ತುಂಬ ಸುಂದರವಾಗಿ ಎಲ್ಲ ಆಭರಣವನ್ನು ಹಾಕಿದ್ದಾಳೆ. ನಗುವಿನಿಂದ ಅವಳ ಸೌಂದರ್ಯ ಇನ್ನಷ್ಟು ಹೆಚ್ಚಿದೆ. ಅವಳು ತುಂಬಾ ಸೌಂದರ್ಯವತಿಯಾಗಿದ್ದಾಳೆ, ತುಂಬಾ ಅಪ್ಸರೆಯಾಗಿದ್ದಾಳೆ. ಆದರೆ ಅವಳ ಒಂದು ಸೌಂದರ್ಯತೆಗೆ ಇನ್ನಷ್ಟು ಬೆರಗು ಕೊಡುವಂಥದ್ದು ಅವಳ ನಗು. ಅವಳ ನಗುವಿನಿಂದಾಗಿ ಅವಳ ಸೌಂದರ್ಯ ಇನ್ನಷ್ಟು ಹೆಚ್ಚಿಗೆಯಾಗಿದೆ. ಹಂತ ಹಂತವಾಗಿ ಅವಳ ಅಂದ ಹೆಚ್ಚುತ್ತಾ ಹೋಗ್ತದೆ. ಹಂತ ಹಂತವಾಗಿ ಅವಳ ಅಂದ ಹೆಚ್ಚುತ್ತಾ ಹೋಗುವಂಥದ್ದನ್ನು ಕಾಣ್ಬೋದು.
ಅವಳು ಯಾವ ರೀತಿ ಅವಳ ಸೌಂದರ್ಯವನ್ನು ಹೆಚ್ಚು ಹೆಚ್ಚು ಮುಖಕ್ಕೆ ಹಾಕಿ, ಕಣ್ಣಿಗೆ ಕಾಡಿಗೆಯನ್ನು ಹಾಕಿ, ಆಮೇಲೆ ತುಟಿಗಳಿಗೆ ಬಣ್ಣವನ್ನು ಲೇಪಿಸಿ ನಂತರ ನೋಡಿದಾಗ ಅವಳು ತುಂಬ ಸುಂದರಿಯಾಗಿ ಇನ್ನಷ್ಟು ಕಾಣ್ತಾಳೆ. ಅವಳಿಗೆ ಸೇವಕಿಯರು ಇರ್ತಾರೆ. ಸೇವಕಿಯರು ಅವಳ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಒಬ್ಬ ಸೇವಕಿ ಅವಳ ತಲೆಯನ್ನು ಬಾಚುವಂಥದ್ದು, ಒಬ್ಬರು ಅವಳ ಡ್ರೆಸ್ಸನ್ನು ಸರಿ ಮಾಡುವಂಥದ್ದು. ಬೆಟ್ಟಿ ಎನ್ನುವಂಥ ಅವಳ ಸೇವಕಿ, ಬೇಟಿಗೆ ಅವಳ ಹೊಗಳಿಕೆ ಸಿಕ್ಕಿದೆ. ತುಂಬ ಜನರ ಹೊಗಳಿಕೆ ಅವಳಿಗೆ ಸಿಕ್ಕಿದೆ. ಅದು ಆ ಹೊಗಳಿಕೆ ಅವಳನ್ನು ಹೊಗಳ್ತಾ ಇದ್ದಾರೆ ಎಲ್ಲರೂ ಕೂಡ. ನೋಡಿ, ಬೆಲಿಂಡಾ ಡ್ರೆಸ್ಸಿಂಗ್ ಟೇಬಲ್ನ ಸಮ್ಮರಿ ಟೆಕ್ಸ್ಟ್ ಬುಕ್ಕಲ್ಲೇ ಇದೆ. ಪುಟ ಸಂಖ್ಯೆ 18ರಿಂದ ಆರಂಭ ಆಗ್ತದೆ. ಪುಟ ಸಂಖ್ಯೆ 18ರಿಂದ ಆರಂಭವಾಗಿ ಇಲ್ಲಿ ನೀವು ನೋಡ್ಬೋದು. 19ರಲ್ಲಿ ಕೂಡ ಇದೆ. ಇದನ್ನು ನೋಡಿಕೊಂಡು ಬರ್ಕೊಳ್ಳಿ. ನಿಮ್ಮಲ್ಲಿ ಟೆಕ್ಸ್ಟ್ ಬುಕ್ ಇದ್ದರೆ ನೀವು ಆ ಟೆಕ್ಸ್ಟ್ ಬುಕ್ಕಿಂದಲೇ ಓದ್ಕೊಳ್ಳಿ. ಒಂದು ವೇಳೆ ಟೆಕ್ಸ್ಟ್ ಬುಕ್ ಇಲ್ಲ ಅಂತಾದರೆ ಅದನ್ನು ನೋಡಿಕೊಂಡು ಒಮ್ಮೆ ಬರ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ಆದರೂ ತಕ್ಕೊಳ್ಳಿ. ನಾನು ಇಲ್ಲಿ ಬರೆದಿರುವಂಥ ಸಮ್ಮರಿಯನ್ನು ತೋರಿಸ್ತೇನೆ. ಇಲ್ಲಿ ಸುಲಭವಾಗಿ ಒಂದು ಸರಳವಾಗಿ ನಾನು ಸಮ್ಮರಿಯನ್ನು ಬರ್ಕೊಂಡಿರುವಂಥದ್ದು ಇಲ್ಲಿ ನೋಡಿ. ಇದು ನಾನು ಬರೆದಿರುವಂತಹ ಸಮ್ಮರಿ. ನಿಮಗೆ ಇದು ಸಹಾಯ ಆಗ್ತದೆ. ನೀವು ಇದನ್ನು ಓದ್ಕೊಳ್ಬೋದು ಅಂತ ಇದ್ದರೆ ನೀವು ಇದನ್ನು ಬರ್ಕೊಳ್ಬೋದು. ನಿಮಗೂ ಕೂಡ ಈ ಸಮ್ಮರಿ ಆಗ್ಬೋದು ಅಂತ ಇದ್ದರೆ. ಇನ್ನು ಕೆಲವರಿಗೆ ಈ ಸಮ್ಮರಿ ಕಷ್ಟ ಅಂತ ಅನಿಸಿದರೆ ಬೇರೆ ಸಮ್ಮರಿಯನ್ನು ಕೂಡ ನೀವು ಓದ್ಕೊಳ್ಬೋದು. ನಿಮಗೆ ಯಾವುದು ಅನುಕೂಲ ಅಂತ ಅನ್ನಿಸ್ತದೆ ಅದನ್ನು ಓದ್ಕೊಳ್ಳಿ. ಇದನ್ನೇ ಓದ್ಕೊಳ್ಬೇಕು ಅಂತ ಯಾವುದೇ ನಿಯಮ ಇಲ್ಲ. ಆಮೇಲೆ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಸಮ್ಮರಿಯನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇದು ಕೂಡ ಒಂದು ಸುಲಭದ ರೀತಿಯಲ್ಲಿ, ಅರ್ಥವಾಗುವ ರೀತಿಯಲ್ಲಿ ಅವರು ಸಾರಾಂಶವನ್ನು ಕೊಟ್ಟಿದ್ದಾರೆ. ನಾವು ಯಾವುದೇ ಆದರೂ ಒಂದು ಸಾರಾಂಶವನ್ನು ಕಲ್ತ್ರೆ ಆಯಿತು. ಸರಿಯಾಗಿ ಸಾರಾಂಶವನ್ನು ಕಲ್ತ್ರೆ ನಮಗೆ ಎನೋಟೇಟ್ ಅಂದರೆ ಟಿಪ್ಪಣಿ ಬರೀಲಿಕ್ಕೆ ಬಂದಾಗ ನಮಗೆ ಅದನ್ನು ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಅದನ್ನು ಬಾಯಿಪಾಠ ಮಾಡಿ ಆದರೂ ಕಲ್ತ್ಕೊಂಡ್ರೆ ಸಾಕು. ಇಂಗ್ಲೀಷ್ ಅಂತ ಹೇಳಿದ ಕೂಡಲೇ ನಾವೇನು ಮಾಡ್ತೇವೆ, ಇಂಗ್ಲೀಷ್ ಸ್ವಲ್ಪ ಭಯ ಅಂತ ಅನಿಸ್ತದೆ ನಮಗೆ. ಯಾಕಂದರೆ ಎಷ್ಟೋ ವರ್ಷದ ಗ್ಯಾಪಿನ ನಂತರ ತುಂಬ ಜನರು ನಾವು ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತೇವೆ. ಇಂತಹ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಮ್ಮಲ್ಲಿ ನಾವು ತುಂಬ ಜನ ಏನು ಮಾಡ್ತೇವೆ ಅಂತ ಹೇಳಿದರೆ, ನಮ್ಮ PUC ವಿದ್ಯಾಭ್ಯಾಸವನ್ನು ಮಾಡಿದ ನಂತರ ಮದುವೆ ಆ ರೀತಿಯೆಲ್ಲ ಆದ ಮೇಲೆ, ಮದುವೆ ಮಕ್ಕಳು ಅಂತಾದ ಮೇಲೆ ನಂತರ ಕಲಿಯುವುದು ಅಂತ ನಾವು ಆರಂಭ ಮಾಡಿದಾಗ ನಮಗೆ ಎಲ್ಲ ಕೂಡ ಒಂದು ರೀತಿಯ ಬಿಟ್ಟು ಹೋಗಿರ್ತದೆ. ಓದುವಂಥ ಕ್ರಮ ಇರ್ಬೋದು, ಓದುವಂಥ ಒಂದು ನೆನಪಲ್ಲಿ ಉಳಿಯುವಂಥದ್ದು ಇರ್ಬೋದು. ಇದೆಲ್ಲ ಕೂಡ ಕ್ರಮೇಣವಾಗಿ ಅದನ್ನು ಬಿಟ್ಟಾಗ ನಮಗೆ ಅದರಲ್ಲಿ ಒಂಥರ ಭಯ ಉಂಟಾಗ್ತದೆ. ನನಗೆ ಓದ್ಕೊಳ್ಬೋದಾ, ನಾನು ಮಾಡಬಹುದಾ, ಪದವಿಯನ್ನು ಓದ್ಕೊಳ್ಳಿಕ್ಕೆ ಸಾಧ್ಯವ ಅಂತ. ಅದನ್ನೆಲ್ಲ ಮೀರಿ ನಾವು ಪದವಿಯನ್ನು ಮಾಡ್ತಾ ಇದ್ದೇವೆ ಅಂತಂದರೆ ಅದು ನಿಜವಾಗಿ ಒಂದು ದೊಡ್ಡ ಸಾಧನೆಯಾಗಿರ್ತದೆ. ಅದರ ಜೊತೆಗೆ ನಮಗೆ ಆ ಇಂಗ್ಲೀಷ್ನ ಸಬ್ಜೆಕ್ಟ್ ಅಂತ ಬಂದಾಗ ಇಂಗ್ಲೀಷ್ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಅದಾದಮೇಲೆ ನಮಗೆ ನೆನಪಲ್ಲಿ ಇರ್ತದ ಇಲ್ವಾ, ನೆನಪಲ್ಲಿ ಉಳಿಲಿಕ್ಕೆ ಸಾಧ್ಯವಾ ಅಂತ ನಮಗೆ ಒಂದು ರೀತಿಯ ಭಯ ಬರ್ತದೆ. ಆ ಭಯವನ್ನೆಲ್ಲ ಬಿಟ್ಟು ಇಲ್ಲ ನನಗೆ ಸಾಧ್ಯ ಎನ್ನುವಂಥದ್ದು ನಿಮಗೆ ನೀವೇ ಧೈರ್ಯವನ್ನು ತುಂಬಿಕೊಳ್ಳಿ. ಮೂರನೇ ವ್ಯಕ್ತಿ ಅಥವಾ ಬೇರೆಯವರು ನಮಗೆ ಹೇಳಬೇಕು ಅಂತ ಕಾಯುವುದಕ್ಕಿಂತ ನಮಗೆ ನಾವು ಹೇಳ್ತಾ ಇರಬೇಕು, ಇಲ್ಲ ನಮಗೆ ಸಾಧ್ಯ, ಇದನ್ನು ಓದಲಿಕ್ಕೆ ಸಾಧ್ಯ, ನನಗೆ ಓದಲಿಕ್ಕೆ ಆಗ್ತದೆ, ನಾನು ನೆನಪಲ್ಲಿ ಇಟ್ಕೊಳ್ಬೋದು, ನಾನು ಪರೀಕ್ಷೆಗೆ ಬರೀಬಹುದು, ನಾನು ಚೆನ್ನಾಗಿ ಪರೀಕ್ಷೆಗೆ ಬರಿತೇನೆ ಅಂತ ನಂಬಿಕೆ ನಿಮಗೆ ಇರಬೇಕು. ನಿಮ್ಮಲ್ಲಿ ನೀವು ಧೈರ್ಯವನ್ನು ತುಂಬಿಕೊಳ್ಬೇಕು. ನಿಮಗೆ ನೀವು ಧೈರ್ಯವನ್ನು ತಂದುಕೊಂಡ್ರೆ ನಮಗೆ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ. ಇಂಗ್ಲೀಷ್ ಕಷ್ಟ ಹೌದು. ಯಾವಾಗ ಓದದೇ ಇದ್ದಾಗ ಇಂಗ್ಲೀಷ್ ಮಾತ್ರ ಅಲ್ಲ, ಎಲ್ಲ ವಿಷಯ ಕೂಡ ಕಷ್ಟನೇ ಇರ್ತದೆ. ಯಾವಾಗ ನಾವು ಅದರಲ್ಲಿ ತಯಾರಿಯನ್ನು ಮಾಡಿಕೊಳ್ತೇವೆ, ಯಾವಾಗ ನಾವು ಅದನ್ನು ಸರಿಯಾಗಿ ಅಭ್ಯಾಸವನ್ನು ಮಾಡ್ತೇವೆ, ಆವಾಗ ಎಲ್ಲ ವಿಷಯ ಕೂಡ ತುಂಬಾ ಸುಲಭ ಅಂತ ಅನಿಸಿಬಿಡ್ತದೆ. ಅದರಿಂದ ಮೊದಲಿಗೆ ನಾನು ಹೇಳುವಂಥದ್ದು ಸಮ್ಮರಿಯನ್ನು ಕಲಿತುಕೊಳ್ಳಿ. ಬಾಯಿಪಾಠ ಮಾಡಿ ಆದರೂ ಪರವಾಗಿಲ್ಲ, ಸಮ್ಮರಿಯನ್ನು ಸರಿಯಾಗಿ ಕಲಿತುಕೊಂಡು ಬರೀರಿ. ನಾವು ಪದವಿಯನ್ನು ಮಾಡಬೇಕು ಅಂತ ಹೊರಟಾಗ ಎಲ್ಲ ವಿಷಯದಲ್ಲಿ ಕೂಡ ನಾವು ಪಾಸಾಗಿ ನಾವು ಪದವಿ ಪಡ್ಕೊಂಡ್ರೆ ನಮಗೆ ನಾವು ಮಾಡಿರುವಂತಹ ಈ ಒಂದು ಸಾಧನೆ ಸಾರ್ಥಕ ಅಂತ ಅನಿಸ್ತದೆ. ಹೌದು, ನಾನು ಕಷ್ಟಪಟ್ಟಿದ್ದೇನೆ, ನಾನು ಬಿಡುವಿಲ್ಲದಂತಹ ಸಮಯದಲ್ಲಿ ಓದ್ಕೊಂಡಿದ್ದೆ ಎನ್ನುವಂತಹ ಆತ್ಮತೃಪ್ತಿ ನಮಗೆ ಬರ್ತದೆ. ಬಿಡುವೇ ಇರುವುದಿಲ್ಲ, ಸಮಯ ಇರುವುದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಓದ್ಕೊಳ್ಳುವಂಥ ಪರಿಸ್ಥಿತಿ ಬಂದಾಗ ಅದೆಷ್ಟು ಕಷ್ಟಗಳನ್ನು ಅನುಭವಿಸ್ಕೊಂಡು, ಅದೆಷ್ಟು ಕೆಲಸಗಳನ್ನು ಮಾಡಿಕೊಂಡು, ಬೇರೆಲ್ಲ ಕೆಲಸಗಳ ಜೊತೆಗೆ ನಾವು ಓದ್ತಾ ಇದ್ದೇವೆ ಅಂತಾದರೆ ಅದಕ್ಕೆ ಒಂದು ಸರಿಯಾದ ಪ್ರತಿಫಲ ಸಿಕ್ಕಿದೆ ಸ್ನೇಹಿತರೆ. ಅದಕ್ಕೆ ನಾವು ಈ ಸಮ್ಮರಿಯನ್ನು ಕಲೀರಿ. ನೀವು ಸಮ್ಮರಿಯನ್ನು ಕಲಿತು ಪರೀಕ್ಷೆಗೆ ಬರೆದ್ರೆ ಪಾಸ್ ಆಗ್ತೀರಾ. ಭಯ ಪಡಬೇಡಿ. ಇಲ್ಲ ನಿಮ್ಮಿಂದ ಸಾಧ್ಯ ಇಲ್ಲ ಎನ್ನುವಂಥ ಭಯ ಬೇಡ. ಯಾವಾಗಲೂ ಅದನ್ನು ಯೋಚನೆ ಮಾಡಬೇಡಿ, ನನ್ನಿಂದ ಸಾಧ್ಯ ಇಲ್ಲ, ಇಂಗ್ಲೀಷ್ ಓದ್ಕೊಳ್ಬೋದಾ, ನನಗೆ ಬರ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ಎನ್ನುವಂಥದ್ದನ್ನು ಬಿಟ್ಟು ಬಿಡಿ. ಮೊದಲಿಗೆ ಪದ್ಯದ
ಕನ್ನಡದ ಸಾರಾಂಶ ನಿಮಗೆ ಸರಿಯಾಗಿ ಅರ್ಥ ಆಗಲಿ, ನಿಮ್ಮದೇ ಭಾಷೆಯಲ್ಲಿ ನಿಮಗೆ ಅರ್ಥವಾಗುವಂಥ ಭಾಷೆಯಲ್ಲಿ ಕನ್ನಡದಲ್ಲಿ ಮೊದಲಿಗೆ ಅರ್ಥವನ್ನು ಮಾಡಿಕೊಳ್ಳಿ. ಕನ್ನಡದ ಅರ್ಥ ನಿಮಗೆ ಸರಿಯಾಗಿ ಗೊತ್ತಾದ ನಂತರ ಇಂಗ್ಲೀಷನ್ನು ಓದ್ಕೊಳ್ಳಿ. ಇಂಗ್ಲೀಷ್ನಲ್ಲಿರುವಂಥ ಕೆಲವೊಂದು ವರ್ಡ್ ಗೊತ್ತಾಗಲಿಲ್ಲ ಅಂತಾದರೆ ಆ ವರ್ಡಿಗಿರುವಂತಹ ಕನ್ನಡದ ಅರ್ಥ ಏನು ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿಕೊಂಡು ಓದ್ಕೊಳ್ಳಿ. ಈ ರೀತಿಯಾಗಿ ಮಾಡ್ಕೊಳ್ಳಿ. ಇಂಗ್ಲೀಷ್ನ ತಯಾರಿಯನ್ನು ನಾವು ಮೊದಲೇ ಪರೀಕ್ಷೆಗೆ 1 ತಿಂಗಳಿನ ಮೊದಲೇ ತಯಾರಿಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ನಮಗೆ ಇಲ್ಲ ಸಮಯ ಇನ್ನೂ ಹೋಗಲಿಲ್ಲ, ಸಮಯ ಇನ್ನೂ ಕೂಡ ಇದೆ ನಮಗೆ ಓದಲಿಕ್ಕೆ, 1 ದಿವಸ 2 ದಿವಸ ಆದರೂ ಕೂಡ ಪರವಾಗಿಲ್ಲ, 1 ದಿವಸ 2 ದಿವಸದಲ್ಲಿ ನಾವು ತಯಾರಿಯನ್ನು ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಜಾಸ್ತಿ ಶ್ರಮವನ್ನು ಪಡಬೇಕಾಗ್ತದೆ. ಆ 2 ದಿವಸಗಳಲ್ಲಿ ರಾತ್ರಿ ಹೊತ್ತು ನಿದ್ದೆಯನ್ನು ಸ್ವಲ್ಪ ಬಿಟ್ಟು ನಿದ್ದೆಯನ್ನು ಕಡಿಮೆ ಮಾಡಿಕೊಂಡು ರಾತ್ರಿ ಹೆಚ್ಚು ಹೊತ್ತು ಕಾಲ ಕೂತ್ಕೊಂಡು ಇದನ್ನು ಓದ್ಕೊಂಡ್ರೆ ಎಲ್ಲ ಕೂಡ ಕವರ್ ಮಾಡಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ. ಈ ರೀತಿಯಾಗಿ ಸಮ್ಮರಿಯನ್ನು ನೋಡ್ಕೊಡಿ. ನೋಡಿ, ಇಂಗ್ಲೀಷ್ನಲ್ಲಿರುವಂಥ ಸಮ್ಮರಿ ಈ ರೀತಿಯಾಗಿ ನಾನು ಬರೆದಿರುವಂಥದ್ದು. ಟೆಕ್ಸ್ಟ್ ಬುಕ್ಕಲ್ಲಿ ಆದರೆ 18, 19ನೇ ಪುಟ ಸಂಖ್ಯೆಯಲ್ಲಿದೆ ನೋಡಿ. ಅದರ ಕಂಟಿನ್ಯೂಯೇಷನ್ ಇಲ್ಲಿದೆ. ಇದನ್ನು ನೋಡ್ಕೊಳ್ಳಿ. ನಾವು ಇಷ್ಟು ನೋಡಿದರೆ ಇವಾಗ ನಾವು 3 ಪದ್ಯದ ಸಾರಾಂಶವನ್ನು ಸರಿಯಾಗಿ ತಿಳ್ಕೊಂಡೆವು. ಇನ್ನು ಬರುವಂತಹ ಪದ್ಯ ಲಂಡನ್, ವಿಲಿಯಂ ಬ್ಲೇಕ್ ಅವರು ಬರೆದಿರುವಂತಹ ಲಂಡನ್ ಪದ್ಯವನ್ನು ಓದ್ಕೊಳ್ಳುವ. ತುಂಬ ಸುಂದರವಾಗಿರುವಂತಹ ಒಂದು ಪದ್ಯ ಆಗಿದೆ ಅದು, ಅದನ್ನು ಕೂಡ ನೋಡ್ಕೊಳ್ಳುವ.